ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಎರಡೂ ಕೂಡ ಬರಲ್ಲ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ. ಎಷ್ಟು ಜನ ಬಂದು 40% ಜನರಿಗೆ ಆಗಲೇ 11ನೇ ಕಂತಿನ ಹಣ ಹಾಕಿದ್ದೀವಿ, ಇನ್ನು ಬಂದು 60% ಜನಕ್ಕೆ ಬರಬೇಕಾಗಿತ್ತು, ಅವ್ರಿಗೂ ಕೂಡ ಹಾಕಿ ಕೊಡುತ್ತೀವಿ ಅಂತ ಹೇಳಿದ್ರು. ಆದರೆ ಇವಾಗ ಈ ರೀತಿ ಹೇಳ್ತಾ ಇದ್ದಾರೆ. ಏನಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಬರಲ್ವಾ ಅನ್ನೋದನ್ನು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ಸ್ ಬಂದಿದೆ ಎಲ್ಲಾನು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀರಾ, ನ್ಯೂಸಲ್ಲಿ ಆಗಿರಲಿ, ಫೇಸ್ಬುಕ್ಕಲ್ಲಿ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ ಅಥವಾ ಟಿವಿ ನ್ಯೂಸ್ ಚಾನಲ್ನಲ್ಲಿ ಆಗಿರಲಿ, ಎಲ್ಲ ಕಡೆ ಕೂಡ ಗೃಹಲಕ್ಷ್ಮಿ ಯೋಜನೆ ಇದು ಮತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚರ್ಚೆ ಆಗುತ್ತಿದೆ. ಏನಕ್ಕೆ ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾರ ಖಾತೆ ಕೂಡ ಸರಿಯಾಗಿ ಹಣ ಬರ್ತಾ ಇಲ್ಲ, ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಅಂತ ಅದಕ್ಕೋಸ್ಕರ ಸಾಕಷ್ಟು ಜನ ಕಾಂಗ್ರೆಸ್ ಗೌರ್ಮೆಂಟ್ಗಂತೂ ಬೈದ್ಕೊಳ್ತಾ ಇದ್ದಾರೆ. ಕೋಟ್ ಹಾಕಿಸಿಕೊಳ್ಬೇಕಾದ್ರೆ ಹಾಕಿಸಿಕೊಂಡ್ರು, ಇವಾಗ ಮಾತ್ರ ಗ್ಯಾರಂಟಿ ಯೋಜನೆಗಳ ಅಡಿ ನಮಗೆ ದುಡ್ಡೇ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ, ಏನಕ್ಕೆ ಅಂತ ಇದರ ಬಗ್ಗೆ ಏನೇನು ನಡೀತಾ ಇದೆ ಮತ್ತು ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗುತ್ತಾ ಆಗಲ್ವಾ, ಹಣ ಯಾವಾಗ ಬರುತ್ತೆ, ಇದರ ಬಗ್ಗೆ ಏನೇನು ಕನ್ಫ್ಯೂಷನ್ ಇದೆ ಅಲ್ಲ, ಇದರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಇದೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹೌದು ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ 2,000 ರೂಪಾಯಿ ಬರಬೇಕಾಗಿದೆ ಮತ್ತು ಇಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಏನು ಒದಗಿಸಬೇಕಲ್ಲ ಸರ್ಕಾರದವರು, ಅದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತಿದೆ ಸರ್ಕಾರಕ್ಕೆ. ಇವಾಗ ಇಲ್ಲಿ 1 ವರ್ಷ ಆರಾಮವಾಗಿ ಸರ್ಕಾರದವರು ನಿಮಗೆ ಎಲ್ಲರಿಗೂ ಕೂಡ ಹಣನ ಕೊಟ್ಟರು, ಆದರೆ 2ನೇ ವರ್ಷ ಗ್ಯಾರಂಟಿ ಎಲ್ಲ ಯೋಜನೆಗಳಿಗೂ ಕೂಡ ದುಡ್ಡೇ ಇಲ್ಲ, ಎಲ್ಲ ಕಡೆನೂ ಕೂಡ ಅರೇಂಜ್ ಮಾಡಿಕೊಳ್ಳಬೇಕಲ್ಲ, ಅದಕ್ಕೋಸ್ಕರ ಸರ್ಕಾರಕ್ಕೆ ತುಂಬಾನೇ ತೊಂದರೆ ಆಗುತ್ತಿದೆ. ಯಾಕೆಂದ್ರೆ ದುಡ್ಡು ಎಲ್ಲದಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟು ಬಿಟ್ಟು ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಮಾಡಬೇಕಲ್ಲ, ಅದರಲ್ಲಿ ಶೂನ್ಯ ಫಲಿತಾಂಶ ಬರುತ್ತಿದೆ ಸರ್ಕಾರಕ್ಕೆ. ಅದಕ್ಕೋಸ್ಕರ ಆ ಬೇರೆ ಯಾವುದು ಏನು ಯೋಜನೆಗಳಿಗೆ ಹಣ ಇಟ್ಟಿರುತ್ತಾರಲ್ಲ ಆ ಒಂದು ಸಮುದಾಯಕ್ಕೆ ಎಲ್ಲಾನು ಕೂಡ SC ST ಸಮುದಾಯಕ್ಕೆ ಹಣನೇ ಎಲ್ಲಾನು ಕೂಡ ಇವಾಗ ಗ್ಯಾರಂಟಿ ಯೋಜನೆಗಳಿಗೆ ಯೂಸ್ ಮಾಡಿಕೊಳ್ಳುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಮತ್ತೆ ಆಗ್ಲೇ ಸ್ವಲ್ಪ ಹಣನೂ ಕೂಡ ಯೂಸ್ ಮಾಡಿಕೊಳ್ಳುತ್ತಿದೆ. ಇಷ್ಟು ಎಲ್ಲ ಕಡೆನೂ ಕೂಡ ಪ್ರಾಬ್ಲಮ್ ಕೂಡ ಇವಾಗ ಸರ್ಕಾರಕ್ಕೆ ಬೇಸ್ ಮಾಡುತ್ತಿದೆ ಹಣನ ನಿಮಗೆ ಅರೇಂಜ್ ಮಾಡಿ ಕೊಡುವುದಕ್ಕೆ. ಅದಕ್ಕೋಸ್ಕರ ನೀವು ನೋಡಬಹುದು, ಪೆಟ್ರೋಲ್ ಬೆಲೆ ಆಗಿರ್ಬಹುದು ಮತ್ತೆ ಹಾಲಿನ ಬೆಲೆ ಆಗಿರ್ಬಹುದು ಎಲ್ಲ ಕೂಡ ಜಾಸ್ತಿ ಕೂಡ ಮಾಡಿದ್ರು. ಮತ್ತೆ ಇವಾಗ ಗ್ಯಾರಂಟಿ ಯೋಜನೆ ಅಡಿ ನೀವು ಏನು 2,000 ರೂಪಾಯಿ ಪಡೆದುಕೊಳ್ತಾ ಇದ್ದೀರಲ್ಲ 11ನೇ ಕಂತು 12ನೇ ಕಂತಿನ ಹಣಕ್ಕೆ, ನೀವು ಏನು ವೇಟ್ ಮಾಡ್ತಾ ಇದ್ದೀರಲ್ಲ ಅದರ ಬಗ್ಗೆ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ಸ್ ಇದೆ ಅಂದ್ರೆ ಇಲ್ಲಿ ಸಾಕಷ್ಟು ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ರದ್ದಾಗಿ ಹೋಯ್ತಾ, ಏನಾದ್ರೆ 11ನೇ ಕಂತು 12ನೇ ಕಂತಿನ ಹಣ ಬರಲ್ವಾ ಅಂತಾನು ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಆಗಿದೆ. ಎಷ್ಟೊಂದು ಜನ ಈಗಾಗಲೇ ಅಂದುಕೊಂಡು ಬಿಟ್ಟಿದ್ದೀರಾ 11ನೇ ಕಂತಿನ ಹಣ ಆಗಿರಲಿ 12ನೇ ಕಂತಿನ ಹಣ ಆಗಿರಲಿ ಯಾವುದೂ ಕೂಡ ಸರ್ಕಾರದವರು ಕೊಡುವುದಿಲ್ಲ, ಯಾಕೆಂದ್ರೆ ನಾವು ಕಾಂಗ್ರೆಸ್ಗೆ ಜಾಸ್ತಿ ಜನ ವೋಟ್ ಹಾಕಿಲ್ಲ, ಅದರಿಂದ ಸರ್ಕಾರಕ್ಕೆ ತಲೆಯಲ್ಲಿ ಏನು ಓಡ್ತಾ ಇರುತ್ತದೆ ಅವ್ರಿಗೂ ಕೂಡ ಏನು ಕೂಡ ವೋಟ್ ಹಾಕಿಲ್ದೇ ಇರುವವರಿಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟರು ಕೂಡ ಅಂದ್ಬಿಟ್ಟು ಅವರೇ ಸರ್ಕಾರದವರು ಡಿಲೇ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ನಮಗೆ 2,000 ರೂಪಾಯಿ ಹಾಕಿಲ್ಲ ಅಂತ ಅಂದ್ರೆ ನೀವು ಸ್ವಲ್ಪ ಜನ ಹಾಕುತ್ತಿದ್ದೀರಾ ಕಾಂಗ್ರೆಸ್ಗೆನೆ, ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರಲ್ಲ ಅಂದ್ಬಿಟ್ಟು. ಇಲ್ಲಿ ಏನಾಗುತ್ತದೆ ಅಂದ್ರೆ ಗೃಹಲಕ್ಷ್ಮಿ ಇದು 11ನೇ ಕಂತು 12ನೇ ಕಂತು ಏನು ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಅಪ್ಲಿಕೇಶನ್ಸ್ನ ಎಲ್ಲಾನು ಕೂಡ ವೆರಿಫೈ ಮಾಡುತ್ತೀವಿ ಅಂತ ಹೇಳುತ್ತಿದ್ದಾರೆ. ಯಾಕೆಂದ್ರೆ 60% ಜನರದ್ದು ಒಂದು ಅಪ್ಲಿಕೇಶನ್ಸ್ನ ವೆರಿಫೈ ಮಾಡುತ್ತೀವಿ, ಅಲ್ಲಿ ಯಾರ್ಯಾರು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟಿರುತ್ತೀರಾ, GST ಪೇಯರ್ ಆಗಿರ್ಬೋದು, ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ಎಲ್ಲರದ್ದು ಕೂಡ ಕಟ್ ಡೌನ್ ಮಾಡಿಬಿಟ್ಟು ಆಮೇಲೆ ನಾವು 11ನೇ ಕಂತು ಮತ್ತು 12ನೇ ಕಂತಿನ ಹಣ ಹಾಕಿ ಕೊಡುತ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಸ್ವಲ್ಪ ಡಿಲೇ ಆಗಿಬಿಟ್ಟು ಬರುತ್ತದೆ, ವೇಟ್ ಮಾಡಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.